ನಮಸ್ಕಾರ. ಜೆ ಶ್ರೀನಿವಾಸ್ ಅವರಿಗೆ. ನಮಸ್ತೆ. ಏನು ಸ್ವಾಮಿ ಎಲ್ಲೋ ಬಂದು ಕೂತ್ಬಿಟ್ಟಿದ್ದೀರಾ? ಇಲ್ಲ, ಆ್ಯಕ್ಚುಲಿ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಈ ಪ್ಲೇಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಹಂಗೆ ಆ ಕಡೆ ತಿರುಗಿಸಿದ್ರೆ ಆ ಕಡೆ ಇದು ನಾಗೇಶ್ ಅಣ್ಣವರ ಕಾಫಿಯ ತೋಟ. ಇದು ಈ ಕಡೆ ತಿರುಗಿಸಿದ್ರೆ ನೋಡಿ, ಈ ಕಡೆ ಹಂಗೆ ಪ್ಯಾನ್ ಮಾಡಿ ಅಣ್ಣ. ದೇವಸ್ಥಾನ ಬಿಳಿಗಿರಿ ರಂಗನ ಬೆಟ್ಟ. ಅದರ ಪ್ರಕೃತಿಯ ಮಡಿಲಲ್ಲಿ ಒಂದು ಆಲೋಚನೆಯೊಂದಿಗೆ ಒಂದು ನಿಧಾನ ಕಲ್ಲಿದೆ, ಒಂದು ಅದ್ಭುತವಾದ ಒಂದು ಆಲೋಚನೆಯೊಂದಿಗೆ ಇಲ್ಲಿಗೆ ಬಂದಿದ್ದೀವಿ. ಏನಪ್ಪ ಕಾರಣ ಅಂದರೆ, ಗೊತ್ತಾಯಿದ್ದಂಗೆ ಒಂದು ಒಳ್ಳೆ ಸಿನಿಮಾದ ಸ್ಕ್ರಿಪ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಂಥದ್ದು. ಆ ಸ್ಕ್ರಿಪ್ಟ್ ವರ್ಕು ನಡೀತಾ ಇದೆ ನೋಡಿ. ನೇಚರ್ ಹೇಗಿದೆ ಒಂದ್ಸಲಿ, ಬ್ಯಾಕ್ಗ್ರೌಂಡ್ ಎಲ್ಲ ನೋಡಿ. ಹಾಗೆ ಬನ್ನಿ, ಹಾಗೆ ಕಡೆ ಎಸ್ ಸಿಟಿಯ ಏನದು ಆರನ್ ಸೌಂಡ್ಗಳ ಮಧ್ಯೆ, ಒಂದಷ್ಟು ಗೊಂದಲಗಳು, ಗೋಜಲಗಳು, ಟೆನ್ಷನ್ಗಳ ಮಧ್ಯೆ ಒಂದು ಸ್ಫೂರ್ತಿದಾಯಕವಾದಂಥ ಒಂದು ಪ್ಲೇಸಿಗೆ ಬಂದಿದ್ದೀವಿ. ಈ ಕಡೆ ನಮ್ಮ ಬಿಳಿಗಿರಿ ರಂಗನಾಥ ಸ್ವಾಮಿ ಟೆಂಪಲ್ ಇದೆ. ಆ ದೇವರ ಆಶೀರ್ವಾದದ ಜೊತೆಗೆ ಒಂದು ಒಳ್ಳೆ ಕಾರ್ಯಕ್ಕೆ ಓಂಕಾರವನ್ನು ಹಾಕಿದ್ದೀವಿ. ಒಂದು ಸ್ಕ್ರಿಪ್ಟ್ ರೆಡಿ ಮಾಡೋಣ ಅಂತ ಬಂದಿದ್ದೀವಿ ಇಲ್ಲಿ. ಇತ್ತೀಚೆಗೆ ಒಂದಷ್ಟು ಕನ್ನಡ ಚಿತ್ರರಂಗದ ಬೆಳವಣಿಗೆಗಳು ಕಂಡು ಒಂದಷ್ಟು ಇಬ್ರಿಗೂ ಬೇಜಾರಾಗಿದ್ದಂತೂ ನಿಜ. ಆ ಬೇಜಾರಿನ ಒಂದಷ್ಟು ರಿಲೀಫ್ಗಳನ್ನ ಪಡ್ಕೊಳ್ಳೋದ್ರ ಜೊತೆಗೆ ಒಂದು ಅದ್ಭುತವಾದ ಒಂದು ಸ್ಕ್ರಿಪ್ಟು ನಡೀತಾ ಇದೆ ಈ ಜಾಗದಲ್ಲಿ. ಡಿಸ್ಕಷನ್ ಮಾಡಿದ್ವಿ ಇಷ್ಟೊತ್ತು. ನಿಮಗೆ ಒಂದಷ್ಟು ಮಾಹಿತಿಗಳನ್ನ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು. ಏನಿವೆ ಬೇರೆ ಏನು ವಿಚಾರ ಇಲ್ಲ, ಸ್ಕ್ರಿಪ್ಟನ್ನ ಡಿಸ್ಕಷನ್ ನಡೀತಾ ಇದೆ. ಇನ್ನು ಬರವಣಿಗೆ ಕಾರ್ಯ ಇನ್ನು ಸ್ಟಾರ್ಟ್ ಆಗಬೇಕಾಗಿದೆ. ಒಂದು ಅದ್ಭುತವಾದ ಒಂದು ತಾಟ್ ಉಳಿದಿದೆ. ಆ ತಾಟನ್ನು ಆದಷ್ಟು ಬೇಗ ಕಾರ್ಯಗತಗೊಳಿಸಿ ನಿಮ್ಮ ಮುಂದೆ ತೆರೆಗೆ ತರುವಂಥ ಪ್ರಯತ್ನಗಳನ್ನ ಮಾಡ್ತಿದ್ವಿ. ಸಿನಿಮಾ ಬಿಟ್ಟು ಬೇರೆ ಏನಿಲ್ಲ, ಸಿನಿಮಾನೇ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಬಂದಿದ್ವಿ. ಒಂದು ಪ್ರಕೃತಿಯ ಮಡಿಲಲ್ಲಿ, ಒಂದು ಒಳ್ಳೆಯ ವಾತಾವರಣದ ಮಧ್ಯೆ, ಒಂದು ಒಳ್ಳೆಯ ಗಾಳಿ ಬೆಳಕಿನ ಮಧ್ಯೆ ಒಂದು ಒಳ್ಳೆಯ ಥಾಟ್ಸ್ಗಳು ಹುಟ್ಟಿದೆ. ಒಂದು ಅದ್ಭುತವಾದ ಸಿನಿಮಾನ ಇಷ್ಟರಲ್ಲೇ ಕೊಡ್ತೀವಿ ಅಂತ ಹೇಳ್ತೀನಿ ಅಷ್ಟೇ, ಬೇರೆ ಇನ್ನೇನು ಹೆಚ್ಚಿಗೆ ವಿಚಾರಗಳಿಲ್ಲ. ನಾಗೇಶ್ ಅಣ್ಣ ಏನಾದರೂ ಮಾತಾಡ್ತಾರ ಕೇಳೋಣ. ಕೊಡಿ, ನಾನು ನಿಮ್ಗೆ ತಿರುಗಿಸ್ತೀನಿ. ಓಕೆ, ನಮಸ್ತೆ ಎಲ್ಲರಿಗೂ ನಮಸ್ಕಾರ. ನನ್ನ ಹುಟ್ಟೂರು, ಬೆಳೆದ ಜಾಗ, ಪ್ರಕೃತಿ, ಅದ್ರ ಜೊತೆನೇ ಎಷ್ಟೋ ವರ್ಷ ನಾವು ಇದ್ದೀವಿ. ಈಗಲೂ ಸಹ ನನಗೆ ಪ್ರಪಂಚದ ಯಾವುದೇ ಜಾಗಕ್ಕೆ ಹೋದರೂ ಸಹ ಅದಕ್ಕಿಂತ ಹೆಚ್ಚಿನ ಒಂದು ಖುಷಿ ಕೊಡ್ತಕ್ಕಂಥ ಜಾಗ ಯಾವುದು ಅಂದರೆ ಈ ಒಂದು ಜಾಗ ಬಿಳಿಗಿರಿ ರಂಗನ ಬೆಟ್ಟ. ಸೊ ಹಾಗೆ ಇವತ್ತು ರಜಾ ಅಂತ ಬೇರೆ ಏನೋ ಘೋಷಣೆ ಮಾಡಿದ್ದು ಅಂತ ಗೊತ್ತಾಯಿತು, ಕರ್ನಾಟಕ ಬಂದ್ ಅಂತ. ಸೊ ಹಾಗಾಗಿ ಶ್ರೀನಿವಾಸು ಸಹ ಫ್ರೀ ಇದ್ದೀನಿ ಅಂದರು. ಬಾಪ ನಮ್ಮ ಊರಿಗೆ ಹೋಗೋಣ ಅಂತ ಹೇಳಿದೆ. ಇಲ್ಲಿ ಬಂದಾದಮೇಲೆ ಅವ್ರಿಗೂ ಸಹ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಒಂದು ಸ್ಕ್ರಿಪ್ಟು ಅಂತ ಬೇಸಿಕ್ಕಾಗಿ ಇಬ್ಬರು ಮಾತಾಡಿದ್ವಿ. ಆಲ್ಮೋಸ್ಟ್ ಒಂದು ಹಂತದ ಮಾತುಕತೆ ಹಂತದಲ್ಲಿದೆ. ಇಂಟರ್ವ್ಯೂಲ್ಲೂ ಮುಗಿಸಿದ್ದೀವಿ. ಮುಂದಿನ ಡಿಸ್ಕಸ್ ಮಾಡ್ತಾ ಇದ್ದೀವಿ ಹೇಗೆ ಬರಬೇಕು ಅನ್ನೋದು. ನಾವು ಯಾವತ್ತೇ ಸಿನಿಮಾ ಅಂತ ಮಾಡಿದ್ರೂ ಒಳ್ಳೆ ಸಿನಿಮಾನೇ ಮಾಡೋದು. ಅಣ್ಣ, ಒಂದೇ ಒಂದು ಪ್ರಶ್ನೆ. ನಾವಂತೂ ಒಳ್ಳೆ ಸಿನಿಮಾನೇ ಮಾಡ್ತೀವಿ. ನಮ್ಮ ಸಿನಿಮಾಗಳ ಹಿನ್ನೆಲೆ ಮತ್ತು ನಮ್ಮ ಈಗಾಗಲೇ ಮಾಡಿರ್ತಕ್ಕಂಥ ಸಿನಿಮಾಗಳು, ನಾವು ನಮ್ಮ ಅಭಿರುಚಿಯ ಸಿನಿಮಾ ಏನಿದೆ ಅಂತದ್ದು ಕೆಲವ್ರಿಗಾಗಲೇ ಗೊತ್ತಾಗಿದೆ. ಸೆಕೆಂಡ್ ಹಾಫ್ ಸಿನಿಮಾ ಆಗ್ಬೋದು, ನಮ್ಗಣಿ ಬಿ ಕಂಪಾಸ್ ಆಗ್ಬೋದು, ಗಜಾನನ ಗ್ಯಾಂಗ್ ಆಗ್ಬೋದು. ಇತ್ತೀಚೆಗೆ ಒಂದೆರಡು ಸಿನಿಮಾಗಳು ತಯಾರಾಗಿದೆ. ಏನು ಪಾಲ್ಗುಣಿ ಅಂತಕ್ಕಂಥ ಒಂದು ಸಿನಿಮಾ, ಕಸ್ಟಡಿ ಅಂತ ಒಂದು ಸಿನಿಮಾ ಈಗ ಬಿಡುಗಡೆಗೆ ರೆಡಿಯಾಗಿದೆ. ಈಗ ಮತ್ತೊಂದು ಸಿನಿಮಾ ತಯಾರಿಯಲ್ಲಿದ್ದೀವಿ. ಒಂದು ವಿಚಾರ ಏನಂದರೆ, ಈ ತಂಪಾದ ಜಾಗದಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕೋ ಬೇಡವೋ ಗೊತ್ತಿಲ್ಲ, ಚಿಕ್ಕದಾಗಿ ಕೇಳಿಬಿಡ್ತೀನಿ. ಇತ್ತೀಚಿನ ಒಂದಷ್ಟು ಸಿನಿಮಾ ರಂಗದ ಬೆಳವಣಿಗೆಗಳ ಬಗ್ಗೆ ತುಂಬ ಒಂದು ಅಸಮಾಧಾನನ ವ್ಯಕ್ತಪಡಿಸಿದ್ರಿ. ಮುಖ್ಯವಾಗಿ ಅಂದರೆ ಏನು, ಈಗ ಒಂದು ಆಯ್ಕೆ ಸಮಿತಿ 16ನೇ ಅಂತಾರಾಷ್ಟ್ರೀಯ ಚಿತ್ರದ ಒಂದು ನಮ್ಮ ಉತ್ತಮ ಕಂಟೆಂಟು ಇದ್ದಂಥ ಒಂದು ಸಿನಿಮಾನೂ ಆಯ್ಕೆ ಆಗಲಿಲ್ಲ, ಬಟ್ ಒಳ್ಳೊಳ್ಳೆ ಕಂಟೆಂಟ್ ಇದ್ದಂಥ ಸಿನಿಮಾಗಳು ಯಾವುದೂ ಆಯ್ಕೆ ಆಗಲಿಲ್ಲ ಅಂತಕ್ಕಂಥ ವಿಚಾರಕ್ಕೆ, ಜೊತೆಗೆ ಈ ಸಬ್ಸಿಡಿ ವಿಚಾರವಾಗಿ ಸರ್ಕಾರ ಏನು ಒಂದು ಸಹಾಯಧನ ಕೊಡುತ್ತೆ, ಆ ವಿಚಾರದಲ್ಲಿ ಲಾಬಿಗಳಾಗಿದೆ ಅಂತ ವಿಚಾರಕ್ಕೆ ತುಂಬ ಜೋರಾಗಿ ಧ್ವನಿ ಎತ್ತಿದ್ರಿ. ಒಂದು ಚೊಕ್ಕದಾಗಿ ಹೇಳಬೇಕು ಅಂದರೆ ಏನು ಹೇಳ್ತೀರಿ, ಮತ್ತು ನಿಮ್ಮ ಮುಂದಿನ ನಿರ್ಧಾರಗಳೇನು? ಸರ್, ಯಾವತ್ತೂ ಸಿನಿಮಾ ಅನ್ನೋದನ್ನು ನಾವು ಮೊದಲು ಪ್ರಶಸ್ತಿಗೆ ಅಂತ ಮಾಡಬಾರ್ದು, ಸಬ್ಸಿಡಿಗೆ ಅಂತ ಮಾಡಬಾರ್ದು, ಅಥವಾ ಇನ್ನೊಂದು ಈ ರೀತಿ ಎಲ್ಲ ಮಾಡಬಾರ್ದು. ಒಳ್ಳೆ ಸಿನಿಮಾ ಮಾಡಬೇಕು. ಆದರೆ ಇವತ್ತಿನ ದಿನ ಏನಾಗಿದೆ ಅಂದರೆ, ಪ್ರಶಸ್ತಿಗೆ ಅಂತಲೇ ಸಿನಿಮಾ ಮಾಡೋರು, ಸಬ್ಸಿಡಿಗೆ ಅಂತಲೇ ಸಿನಿಮಾ ಮಾಡೋರು ಹೆಚ್ಚಾಗಿರೋದ್ರಿಂದ, ಅಂಥ ಸಿನಿಮಾಗಳೇ ಆಯ್ಕೆ ಆಗ್ತಾ ಇರೋದ್ರಿಂದ
ಇವತ್ತಿನ ದಿನದ ಎಷ್ಟೋ ಯಂಗ್ಸ್ಟರ್ಸ್ಗಳು ಮುಂದೆ ಬರೋಕ್ಕಾಗ್ತಿಲ್ಲ. ಕನ್ನಡ ಚಿತ್ರರಂಗದ ಇಂಥ ಒಂದು ಹೀನಾಯ ಪರಿಸ್ಥಿತಿಗೆ ತಂದು ನಿಲ್ಲಿಸದೇ ಇರ್ತಕ್ಕಂಥವ್ರು ಒಂದಿಷ್ಟು ಜನ ನಮ್ಮಲ್ಲೇ ಇದ್ದಾರೆ. ಭಾರಿ ದೊಡ್ಡವರು ಅವರು ಶ್ರೀನಿವಾಸ್. ಅವರು ಎಷ್ಟು ದೊಡ್ಡವರು ಅಂದರೆ ರಂಗನಾಥ ಸ್ವಾಮಿಗೆ ನಾವು ಇನ್ನೂ ಒಂದು 4 ಸರಿ ಹೆಚ್ಚಾಗಿ ಕೈ ಮುಗಿಬೇಕು ಅನ್ನುವಷ್ಟು ದೊಡ್ಡ ವ್ಯಕ್ತಿಗಳು. ರಂಗನಾಥ ಸ್ವಾಮಿ ಎದುರುಗಡೆನೆ ನಾನು ಕೇಳ್ತಾ ಇದ್ದೀನಿ, ಸತ್ಯ ನಿಷ್ಠೆ ಅನ್ನೋದು ಸ್ವಾಮಿ ನೋಡ್ಕೊಳ್ಳಿ. ಯಾಕೆಂದರೆ ಇವತ್ತಿನ ದಿನ ಏನು ನಡೀತಿದೆ, ಈಗ ತಾನೇ ಒಂದು ಫೋನ್ ಕಾಲ್ ಬಂತು, ನೀವು ನೋಡಿದ್ರಿ. ನನಗೇನೆ ಸಬ್ಸಿಡಿಗೆ ಲಂಚ ಕೇಳ್ತಾ ಇದ್ದಾರೆ. ನನಗೆ ಕೇಳ್ತಾ ಇದ್ದಾರೆ 2021 ನನ್ನ ಗಜಾನನ ಸಿನಿಮಾ. ಅದಕ್ಕೆ ನೀವೇನು ಹೇಳಿದ್ರಿ ಅನ್ನೋದು ಕೇಳಿಸ್ಕೊಂಡೆ. ನನ್ನ ಸಿನಿಮಾಗೆ ಅರ್ಹತೆ ಇದ್ರೆ ಕೊಡ್ತಾರಾ, ಇಲ್ಲ ಅಂದ್ರೆ ದುಡ್ಡೇ ಮಾನದಂಡ ಆಗಿದ್ದಾರೆ, ಯಾರಿಗಾರು ಕೊಟ್ಕೊಳ್ಳಿ ಹೋಗಿ ಅಂತ ಹೇಳಿದ್ರೆ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಓಕೆ, ನನಗೆ ಇವಾಗ ತಾನೇ ಯಾರೋ ಒಬ್ಬರು ಫೋನ್ ಮಾಡಿಬಿಟ್ಟು ಬೇರೆ ಕಡೆಯಿಂದ ಬಂತು. ಅಂದ್ರೆ ಹೇಗಿದೆ ಅಂದ್ರೆ ನಿಮ್ಮನ್ನ ನೇರವಾಗಿ ಕೇಳೋದಕ್ಕೆ ಭಯಪಟ್ಟು ನಿಮ್ಗೆ ಸಂಬಂಧಪಟ್ಟಂತ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಕೇಳ್ತಾ ಇದ್ದಾರೆ. ಕೊಟ್ಟರೆ ನಿಮ್ದು ಆಲ್ರೆಡಿ ಸೆಲೆಕ್ಟ್ ಆಗಿದೆಯಂತೆ, 2 ಲಕ್ಷ ರೂಪಾಯಿ ಕೊಟ್ಟರೆ ಸ್ಯಾಂಕ್ಷನ್ ಆಗತ್ತಂತೆ ಅಂತ. ಬೇಡ ಬಿಡ್ರಿ, ನಾನು ಗಜಾನನ ಅಂಡ್ ಗ್ಯಾಂಗ್ ಸಿನಿಮಾಗೆ ಸಬ್ಸಿಡಿ ಬರಲ್ಲ, ನಾನು ಡಿಸೈಡ್ ಮಾಡಿದ್ದೀನಿ. ಅಯ್ಯೋ ಬರಲ್ಲ, ಬೇಡ. ಅದು ಬರ್ದೇ ಇದ್ರೆ ಅದೇ ದಿನ ಸಬ್ಸಿಡಿ ಕ್ಯಾನ್ಸಲ್ ಆಗತ್ತೆ. ನಾನು ಒಬ್ಬ ಇಲ್ಲ, ನನ್ನ ಹಿಂದೆ 100 ಜನ ನಿರ್ಮಾಪಕರುಗಳು, ದೊಡ್ಡ ಸಿನಿಮಾ ಮಾಡಿರೋರ ಕಾಂಟ್ಯಾಕ್ಟ್ನಲ್ಲಿ ಇದೆ. ಈ ಮಾತನ್ನು ಹೇಳ್ತಾ ಇದ್ದೀನಿ. ಎಲ್ಲರೂ ಸಹ ನಾವು ಡಿಸೈಡ್ ಮಾಡಿದ್ದೀವಿ ಈ ಸರಿ. ಏನು 20ನೇ ಸಾಲಿನ ಸಿನಿಮಾಗಳು ಸಬ್ಸಿಡಿಗೆ ಇದ್ದಾವೆ, 21ನೇ ಸಾಲಿನ ಸಿನಿಮಾಗಳು ಇದ್ದಾವೆ. ನಮ್ದಿಲ್ಲ. ಆದರೂ ಸಹ ನಮ್ಮ ಹೋರಾಟ ನಿರಂತರ. 21ನೇ ಸಾಲಿನ ಸಿನಿಮಾಗಳು ಯಾವ್ಯಾವುದಕ್ಕೆ ಕೊಡ್ತಾರೆ ಅಂತ ನೋಡಿ ನಂತರದಲ್ಲಿ ನಾವು ಸರ್ಕಾರದ ಮಟ್ಟದಲ್ಲಿ ಒಬ್ಬರಲ್ಲ, ಅಂದ್ರೆ ಈ 3 ವರ್ಷದ ಏನು ಆಯ್ಕೆ ಆಗಿದೆ ಪಾಪ ಅವು ಆಗ್ಬಿಡ್ಲಿ ಅಂತ ನಿಮ್ಮ ಸಾಫ್ಟ್ ಕಾರ್ನರ ನಾವು ಹೇಳ್ತೀವಲ್ಲ, ಯಾರು ಹೊಟ್ಟೆ ಮೇಲೆ ಹೊಡಿ ಕೆಲಸನ ನಾವು ಮಾಡುವುದಿಲ್ಲ. ಅದು ಮಾಡಲೂಬಾರ್ದು, ತಪ್ಪಾಗುತ್ತೆ. ಇವತ್ತಿಗೂ ಹೇಳ್ತೀನಲ್ಲ, ಸಬ್ಸಿಡಿ ಅನ್ನೋದು ಕೊಡಬೇಕು, ಆದರೆ ಅರ್ಹ ಸಿನಿಮಾ